ಏನ್ ಅಂಡರ್ಸ್ಟ್ಯಾಂಡ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದೀವಿ. ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವ್ರಿಗೆ ಅಭಿನಂದನೆಗಳು. ಆಲ್ ದಿ ಬೆಸ್ಟ್ ಕೂಡ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸ್ಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ. ನಿಮ್ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯ್ತು. ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗ್ಲಿ ಅಂತ ನಾನು ಆಶಿಸ್ತೀನಿ ಪೀಟರ್. ನಾನು ಅದೇ ಅಂತಂದೆ, ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನ್ಗಿಂತ ಚಿಕ್ಕವರು, ಆದ್ರೂ ಅವ್ರ ಕೆಲಸ ನನ್ಗಿಂತ ಮುಂಚೆ ಶುರು ಮಾಡಿದ್ರು. ಸೊ ಜೂನಿಯರ್ ಮೋಸ್ಟ್ ಅನ್ನು ಅನ್ಸ್ಮಾತಾಡಿ ಅದು ಮಾತಾಡಿ ಫಸ್ಟ್ ಒಂದು ಜೂನಿಯರ್ ಮೋಸ್ಟ್ ನಾನೇ. ಇನ್ಫ್ಯಾಕ್ಟ್ ಟೀಚರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ. ತಾರಾಪುರ ಯಾವಾಗಲೂ ಜೋಶ್ ಕ್ರಿಕೆಟ್ ಆಡ್ತೀವಿ, ನೀವೆಲ್ಲರೂ ಅದನ್ನ ವೀಕ್ಷಿಸಿದ್ರಿ. ಅದ್ ನೋಡ್ಬಿಟ್ಟು ತಾರಾಪುರ ನಾನು ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ತಂದ್ಕೊಂಡಿದ್ದಾರೆ ಎಲ್ಲರೂ. ಕ್ರಿಕೆಟ್ ನೋಡ್ತೀನಿ ಅಷ್ಟೇಪಾ, ಆಡೋದ್ ಬರಲ್ಲ ಅಂತ. ಸೊ ಆಕ್ಚುಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ. ಸೊ ಥ್ಯಾಂಕ್ ಯು ತಾರಮ್ಮ. ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಒಂದು ಅವಕಾಶ ಆಗಿರೋದು. ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು, ಪೀಟರ್ ಅವರು ತುಂಬಾ ಚೆನ್ನಾಗಿ ಪರಿಚಯ ನಮ್ಗೆ ಅಂತ. ಸೊ ಒಂದು ಒಳ್ಳೆ ರೀಸಕ್ಕಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯ್ತು. ಜಾನ್ ಇದಾರೆ, ಕಾವ್ಯ ಇದಾರೆ, ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ. ಒಂದು ಫನ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಮಾಜವಾಗಿ ಹೆಣ್ಮಕ್ಳು ಒಂದ್ ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ, ಹೊಟ್ಟೆ ಕಿಚ್ಚು ಜಾಸ್ತಿ, ಗಲಾಟೆಗಳು ಜಾಸ್ತಿ ಅಂತ ಯಾರು ಜನರಲೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅದನ್ನ ನಾವು ಯಾರಿಗೂ ಸಾಬೀತು ಮಾಡ್ಬೇಕಾಗಿಲ್ಲ. ಆಲ್ರೆಡಿ ನಾವೆಲ್ಲರೂ ಒಟ್ಟಿಗೆ ಸ್ನೇಹ ಮಾಡೋದು, ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು. ಸೊ ಅದು ಸುಳ್ಳು ಹೆಣ್ಮಕ್ಳು ಒಂದ್ ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ, ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳಿದ ಮತ್ತೊಮ್ಮೆ ಬೀಜಿಗೆ ಕಾರ್ತಿಕ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ನಿಮ್ಮ ಗೆಟಪ್ ಬಗ್ಗೆ ಗೀಜನ್ ಏನೋ ಹೇಳಿದ್ರು, ಅದೇನು ಅಂದ್ರೆ ಅವ್ರ ಬಾಯಿಗೆ ಹೇಳಿ. ಈಗ ಒಂದು ಕಂಪಲ್ಸರಿ ಇದೆ, ಎಲ್ಲಾ ಬ್ರ್ಯಾಂಡ್ ಅಂಬಾಸಿಡರ್ಸ್ ಮ್ಯಾಚ್ ದಿನ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀವಿ? ಬ್ಯಾಟಿಂಗ್, ಫೀಲ್ಡಿಂಗ್, ಅಂಪೈರಿಂಗ್? ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಮನೇಲಿ ಕೂತಿದ್ದಾರೆ ನಮ್ಮಮ್ಮ. ಓಕೆ, ಸೂಪರ್ ಎಕ್ಸ್ಪರ್ಟ್ ಅವರು. ವೆಸ್ಟ್ ಇಂಡೀಸ್ ಟೀಮ್ ಇಂದ ನ್ಯೂಜಿಲೆಂಡ್ ಟೀಮ್ ಯಾರ್ಯಾರಿದ್ದಾರೆ, ಕ್ಯಾಪ್ಟನ್ ಗಳು ಯಾರು, ಎಲ್ಲ ಪಕ್ಕ ಫಾಲೋ ಮಾಡುವಂತದ್ದು ಅಮ್ಮನ ಒಂದು ಹ್ಯಾಬಿಟ್. ಸೊ ಅಮ್ಮನ ಜೊತೆ ಇಲ್ಲ ಆಗ್ಲೇಬೇಕಾಗಿದೆ. ಪೀಟರ್ ಅವರ ಫಸ್ಟ್ ಕಂಡೀಷನ್ ಅಟ್ಲೀಸ್ಟ್ 1 ಓವರ್ ಆದ್ರೂ ಬಂದು ಆಡೋಬೇಕು ಅಂತ. ಅಕಸ್ಮಾತ್ ಆಡಿದ್ರೆ ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಮ್ಮ ಭಾಗವತಮ್ಮ ಅವರು ಏನೇ ಆಗಿದ್ರು ಅವರಿಂದಾನೆ, ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಮ್ಮ ಭಾಗವತಮ್ಮ ಅವರು, ಲೀಲಾವತಿ ಅಮ್ಮ ಅವರು, ಜಯಂತಿ ಅಮ್ಮ ಅವರು, ಹಾಗೆ ಮಂಜುಳಾ ಅಮ್ಮ ಅವರು ಅಂಡ್ ಕಲ್ಪನಾ ಅಮ್ಮ ಅವರು, ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನೋಡ್ತೀವಿ. ಆದ್ರೆ ನಾಯಕ ನಟಿಯನ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಕ್ರಿಕೆಟ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ. ನಾವೆಲ್ಲರೂ ನಟಿಯಾಗಿ ಇದ್ರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗಿ ಪೀಟರ್, ಮತ್ತೊಮ್ಮೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ನೈಸ್ ವರ್ಡ್ಸ್. ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ, ಹಿರಿಯರು ನಟಿ ಆದ್ಮೇಲೆ ಇದೆಲ್ಲ ಹೇಳ್ಬೇಕಲ್ಲ ಸ್ವಲ್ಪ. ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ. ಎಲ್ಲ ನನ್ನ ಫ್ರೆಂಡ್ಸ್ ತಾರಮ್ಮ, ಶ್ರುತಿಮಾ, ಅನು, and I'm so excited to travel to Dubai again. Of course, Peter, congratulations. Almost ಒಂದು 3-4 ವರ್ಷದಿಂದ ಪೀಟರ್ ನಿಮ್ಗೆ ಚೆನ್ನಾಗಿ ಗೊತ್ತು. ಅಂಡ್ ಯಾವಾಗ ನಾವು ದುಬೈ ಹೋದಾಗ ತುಂಬಾ ಕೇರ್ ತಗೊಂತಾರೆ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸಾಧಾರಣವಾಗಿ ನಮ್ಗೆ ಫಾರಿನ್ ಯಾವ್ದು ಕಾರ್ಯಕ್ರಮ ಕರೆದಾಗ ನಾವು ಸ್ವಲ್ಪ ಭಯ ಪಡ್ತೀವಿ, ಹಿಂಗೋ ಇರುತ್ತೆ ಆರ್ಗನೈಸೇಷನ್. ಇಲ್ಲಿ ನಮ್ಗೆ ಎಲ್ರು ಗೊತ್ತಿರೋರು, ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ, ಅಲ್ಲಿ ಹೋಟೆಲ್ ಇರುತ್ತೆ,
ಫಂಕ್ಷನ್ ಹೇಗಿರುತ್ತೆ ಅದೇನೋ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆಸ್ ಆರ್ಟಿಸ್ಟ್ ಬಟ್ ಡೆಫಿನೆಟ್ಲಿ ತುಂಬಾ ಕೇರ್ ತಗೊಂಡ್ರು. ನಾನು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ದುಬೈ ಹೋದಾಗ ಹೋಗಿದ್ವಿ. ಅವಾಗ ಸಂಜಯ್ ಗೌಡ್ರು ಅವರಿದ್ರು, ಶರಣ ಅವರಿದ್ರು. ಸೊ ತುಂಬಾ ಖುಷಿ ಆಗ್ತಿದೆ that ನೀವು ಈ ತರ ಇನಿಷಿಯೇಟಿವ್ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್. ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ತೀರಾ. ಹಾಗೆ ನಾವೆಲ್ಲರಿಗೆ ಒಂದು ಒಳ್ಳೆ ಮಾದರಿ. ಹಾಗೆ ಸಂಜಯ್ ಗೌಡ್ರು ಅವರು ಕೂಡ ಅವ್ರ ಬಗ್ಗೆನೂ ಹೇಳ್ಬೇಕು. ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ತರ ಬೆಂಬಲ ಬೇಕು, ಮಾಡಲ್ ಸಪೋರ್ಟ್, ಯಾವ ಒಂದು ರೀತಿ ಬೆಂಬಲ ಇದ್ರೆ ಸಾಧ್ಯ ಆಗುತ್ತೆ. ಅಂಡ್ ಇದು ಒಂದು ತುಂಬಾ ಒಂದು ಒಳ್ಳೆ ಇನಿಷಿಯೇಟಿವ್. ನನ್ನ ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಂಥ ಕಾರ್ಯಕ್ರಮದಲ್ಲಿ ಬೇಕು. ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ನಾವು ತುಂಬಾ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ. ಬಟ್ ಹಾಗೆ ನೀವು ಹೀರೋಯಿನ್ ಗಳನ್ನ ಬಿಡಿಸಿ ಇದು ಒಂದು ಹೀರೋಯಿನ್ ಬರೀ ವಿತ್ ಫಿಮೇಲ್ಸ್ ಅಂಡ್ ಈವನ್ ಟೆಕ್ನಿಷಿಯನ್ಸ್ ಎಲ್ಲ ವಿಮೆನ್ ಇಟ್ಕೊಂಡು ಒಂದು ಐಟಿ ಮಾಡಿದ್ರೆ ಖುಷಿ ಆಗ್ತಿದೆ ನನಗೆ ಎಸ್ಪೆಷಲಿ. ಈ ತರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗ್ಲಿ ಅಂತ ನಾನು ಆಶಿಸ್ತೀನಿ. ಅಂಡ್ ನನಗೆ ಇವಾಗ ಕುತ್ಕೊಂಡ ನಮ್ಗೆ ಒಂದು ಸ್ಯಾಂಡಲ್ವುಡ್ ವಿಮೆನ್ಸ್ ಅನ್ನ ನಾವು ಮಾಡ್ತೀವಿ ಅಲ್ವಾ? ಐ ಥಿಂಕ್ ವಿ ನೀಡ್ ಒನ್ ಇನ್ ಸ್ಯಾಂಡಲ್ವುಡ್. ಬಿಕಾಸ್ ನಾನು ಹೇಳ್ತಿದ್ದೆ ಬ್ಯಾಕ್ ಇನ್ ದ ಡೇ ನಾವು ಬಿಫೋರ್ ದ ಕ್ಯಾರಮ್ಯಾನ್ ನಾವೆಲ್ಲರೂ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ, ಬ್ರೇಕ್ ಟೈಮ್ ಕ್ರಿಕೆಟ್ ಆಡ್ತಿದ್ವಿ, ಏನೋ ಒಂದು ಗೆಟ್ ಟುಗೆದರ್ ಇತ್ತು. ಇವಾಗ ಎಲ್ಲರೂ ಐಸೋಲೇಟ್ ಆಗ್ಬಿಟ್ಟಿದೀವಿ ನಾವು ನಮ್ಮ ಕ್ಯಾರಮ್ಯಾನ್, ನಮ್ಮ ಫೋನ್ಗಳಲ್ಲಿ. ಸೊ ಈ ತರ ಏನೋ ನಾವು ಒಂದು ಫ್ಯಾಮಿಲಿ ಒಂದು ವಾತಾವರಣ ಬೇಕಂದ್ರೆ ವಿ ಶುಡ್ ಥಿಂಗ್ಸ್ ಲೈಕ್ ದಿಸ್. And I'm looking forward to meeting all the girls who are coming today. And ತುಂಬಾ ಖುಷಿ ಆಗ್ತದೆ ನೀವೆಲ್ಲರೂ ಬಂದಿದ್ದೀರಾ ಇವತ್ತು. And really excited. Thank you, Peter, for this opportunity and everyone present here. Thank you so much. God bless you. Thank you, ma'am. Actually, ನೀವು ಅದಕ್ಕೆ ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಮಾಡಿದ್ದಾರೆ ಪೀಟರ್ ಅವರು. ಅದಕ್ಕೆ ಮೊದಲು ನಾನು ಕೃತಜ್ಞತರಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದ್ರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಆಗಿ ಹೆಣ್ಮಕ್ಳೆಲ್ಲ ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡಕ್ಕೆ ನಿರ್ಜನಗಳಿರಲ್ಲ. ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರು ಫೋಟೋಗಳು ಹಾಕ್ತಾರೆ, ಮೈ ರೋಮಾಂಚನ ಆಗ್ತಾ ಇತ್ತು. ಕಲ್ಪನಾ ಅವರು, ಮಂಜುಳಾ ಅವರು, ಜಯಂತಿ ಅವರು, ಲೀಲಾವತಿ ಅವರು, ಈಗೆಲ್ಲ ಕಲಾವಿದೆಯರು ಅವರೆಲ್ಲರ ಮಧ್ಯದಲ್ಲಿ ಒಂದು ವಿಭಿನ್ನವಾಗಿದ್ರು. ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಕ್ರಿಕೆಟ್ಗಳ ನೆನಪಿನಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ತುಂಬಾ ಖುಷಿ ಇದೆ. ಈಗಿನ ಪೀಳಿಗೆಗೆ ಅಂತಹ ಕಲಾವಿದೆಯರ ಸಾಧನೆಯನ್ನು ಅವರ ಹೆಸರನ್ನು ನೆನಪಿಸುವಂತ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ. ಅವರನ್ನ ನೆನಪಿಸ್ತಾ ನಾವು ಬಹುಶಃ ಜನರನ್ನು ಒಟ್ಟಿಗೆ ಸೇರ್ತಾ ಇದ್ವಲ್ಲ. ಪೀಟರ್ ನಿಜ ಹೇಳ್ತೀನಿ, ಇದರ ಉದ್ದೇಶ ಒಳ್ಳೇದಿತ್ತು ಗೊತ್ತಿದೆ ನಮಗೆ. ಆದ್ರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ ಎಷ್ಟು ಸಿಕ್ಸರ್ ಫ್ಲೋ ಮಾಡಿಕೊಂಡು ನಮಗೆ ಗೊತ್ತಿಲ್ಲ. ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನ ನೀವು ಸೃಷ್ಟಿ ಮಾಡ್ತಾ ಇದ್ರಲ್ಲ, ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯಕ್ಕೆ ಆಗದೆ ಇರುವಂತ ಒಂದು ನೆನಪನ್ನ ನೀವು ಕಟ್ಕೊಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ಉತ್ತಮಗಳಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೆಮ್ಮೆ ಇದೆ. ಕ್ರಿಕೆಟ್ ಆಡ್ತಾ ಇರೋದು ವಿಶೇಷವಾದಂತ ಒಂದು ಕಲ್ಪನೆ ಅಂತ ನಮ್ಗೆ ಅನ್ಸುತ್ತೆ. ಹೆಣ್ಮಕ್ಳು ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ. ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಬಡಿತಾ ಇದ್ದಾರೆ ಹೆಣ್ಮಕ್ಳು. ಹೊಯ್ಯಲ್ವಾ, ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನ್ಗೆ ಅನ್ಸುತ್ತೆ. ಈ ಉದ್ದೇಶ ಸಾಕಾರಗೊಳ್ಳಲಿ. ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕೊಂಡೊಯ್ಯಬೇಕು ಅನ್ನುವಂತ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರ್ಲಿ. ಎಲ್ಲರೂ ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ, ನಮ್ಮ ಕಾಟೆಯ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದ್ದೀವಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಬೇರೆ ಸಾಗರದ ಕೊಂಡೊಯ್ತಾ ಇದ್ದೀವಿ. ಆ ಉದ್ದೇಶ ಸಕಾರಗೊಳ್ಳಲಿ. ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಇಷ್ಟೊಂದು ಪ್ರೋತ್ಸಾಹ ಕೊಡಕ್ ಬಂದು ಎಲ್ಲರಿಗೂ ಥ್ಯಾಂಕ್ಸ್. ಅಲ್ಲಿ ಕೂತಿರುವಂತ ಶರವಣ ಸರ್ಗೆ, ಅಧ್ಯಕ್ಷರಿಗೆ, ರಾಜ್ ಸರ್ ಅವರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಇಲ್ಲ ಇನ್ನು ಎದ್ದಿದ್ದೀರಾ ಮಲಗಿದ್ದೀರಾ?
ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯ್ತು. ಸಖತ್ತಾಗಿ ಅನಿಸ್ತು, ಒಂಥರ ಏನೋ ಖುಷಿ ಅನಿಸ್ತು. ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋರು ಅಂದ್ರೆ ಅದೊಂಥರ ಬಹಳ ಒಂದ್ ರೀತಿ ಲಕ್ಷ್ಮಿಯರೆಲ್ಲರೂ ಸೇರಿದಾಗ. ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ತುಂಬಾ ಚೆನ್ನಾಗಿ ನಡೆಸಿಕೊಂಡು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಕೊಟ್ಟು ಬಂದಿದ್ದಾರೆ ಆ ಫಂಕ್ಷನ್ಗೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ, ತುಂಬಾ ಚೆನ್ನಾಗಿತ್ತು ಆ ಕಾರ್ಯಕ್ರಮ. ಅದಾದ್ಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳ್ಬೇಕು ನಿಮ್ಗೆಲ್ರಿಗೂ. ನನ್ನ ಮನೆಯಲ್ಲಿ ಚಾಕ್ಲೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದ್ ಸಣ್ಣ ಕಾರ್ಯಕ್ರಮ ಮಾಡಿಲ್ಲ. ಅದೇ ಇವನಿಗೆ ಬಹಳ ಸ್ಫೂರ್ತಿ ತಂದ್ಕೊಟ್ಟು ಸಲ್ಮ ಹೆಣ್ಮಕ್ಳನ್ನೇ ಮಾಡೋಣ, ಎಷ್ಟ್ ಚೆನ್ನಾಗಿ ಮನೇಲಿ ಅದು ಶುರು ಮಾಡೋಣ. ಏನ್ ಮಾಡ್ತೀವೋ ಒಂದ್ ಸಿನಿಮಾ ತೆಗಿಬಿಡು ಬೆಸ್ಟ್, ಇಲ್ಲೂ ರಿಲೀಸ್ ಮಾಡೋಣ, ಅಲ್ಲೂ ರಿಲೀಸ್ ಮಾಡೋಣ, ಎಲ್ಲ ಹೆಣ್ಮಕ್ಳೇ ಇರೋಣ, ಟೆಕ್ನಿಷಿಯನ್ ಇಂದ ಹಿಡಿದು ಆರ್ಟಿಸ್ಟ್ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು. ಅಯ್ಯೋ ಸಿನಿಮಾನ ತೆಗಿಯೋಷ್ಟೆಲ್ಲ ನಮ್ಗೆ ಶಕ್ತಿ ಇಲ್ಲ, ಬರೋಣ ಬೇರೆ ಏನಾದ್ರು ಮಾಡೋಣ. ಈ ಒಂದು ಶಿಲ್ಪಿ ಆಗಿದ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ. ಅದಾದ್ಮೇಲೆ ಹೀಗೆ ಬಂದ್ಮೇಲೆ ಯಾರು ಏನು ಹೇಗೆ ಅಂತಂದಾಗ ಮೊದಲನೇದಾಗಿ ಎಲ್ಲಾ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮ್ ಎಲ್ಲ ಮಾಡ್ತೀವಿ ಅಂತ ಹೊರಟಾಗ ಸಾಕಷ್ಟು ಖುಷಿ ಅನಿಸ್ತೀನಿ ಒಂದ್ಸತಿ. ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವ್ರು ಬಂದಾಗ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡ್ದಿರೋದು ಇಲ್ಲಿ ಏನಾದ್ರು ಇಂಡಿಯಾ ಚಿತ್ರರಂಗದಲ್ಲಿ ಎಲ್ಲ ಸಾಧನೆ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಹೀರೋಯಿನ್ಸ್, ಎಷ್ಟು ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮ್ಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇಲು ಪರ್ವತವನ್ನ ನಿಜವಾಗ್ಲೂ ಮಾಡಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ರಾಜ್ಕುಮಾರ್. ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯನ್ನ ನೋಡ್ತಿದ್ದಾಗ ಅಯ್ಯೋ ಅನಿಸ್ತಾ ಇದ್ವು. ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪ ಅನಿಸ್ಬಿಡ್ತು. ನಾನು ಸಂಜೆ ಕೂಡ ಇಬ್ರು ಎದ್ದಿದ್ಕೊಂಡು ಚಪ್ಪಾಳೆ ಹೊಡೆದಕ್ಕೆ ಈ ಒಂದು ರೋಮಾಂಚನಕರ ಸೃಷ್ಟಿಗಳು ಮಾಡ್ತಾ. ಹಾಗೆ ಅಪ್ಪಿ ನೀನ್ ತುಂಬಾ ಚೆನ್ನಾಗಿ ಮಾತಾಡೋದು. ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ, ಎಲ್ಲರೂ ಸೇರೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಇವ್ರಿಗೆ ಉದ್ದೇಶ ಇದೆಯಲ್ಲ, ಪೀಟಿಂಗ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು, ಸುಮ್ಮನೆ ಒಂದು ಇದನ್ನ ಸೇರಿಸೋದಲ್ಲ. ಅವ್ರು ಕನ್ನಡ ಸಿನಿಮಾಗಳನ್ನ UAE ಪ್ರತಿಯೊಬ್ಬ ಕನ್ನಡಿಗರು ಅದು ದುಡ್ಬೇಕು, ಸೇರ್ಬೇಕು, ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ. ಆ ರೀತಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ, ತಗೊಂಡೋಗಿದ್ದಾನೆ, ತೋರಿಸಿದ್ದಾನೆ. ಹಲವಾರು ಕಲಾವಿದರನ್ನ ಟೆಕ್ನಿಷಿಯನ್ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನ ಮಾಡಿ ಅವರನ್ನು ಕೂಡ ಪರಿಚಯ ಮಾಡ್ಕೊಂಡಿದ್ದಾನೆ. ಈ ಉದ್ದೇಶ ಯಾಕಂದ್ರೆ ನಮ್ಗೆಲ್ಲರಿಗೂ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ. ನಾವ್ ಯಾರು ಆಟಗಾರಲ್ಲ ಅಥವಾ ಬೇರೆ ನಮ್ಗೆ ಗೊತ್ತಿಲ್ಲ. ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಬಹುಶಃ ನಾವ್ ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ. ನೀನೇನ್ ಆಡ್ತೀಯ ಅಂತ ಏನಾದ್ರು ಕೇಳಿದ್ರೆ ಏನ್ ಚಿಂತರು ಆಳ್ಗಳು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ. ಏನೋ ಒಂದು ಆಳ್ಬೋದು ಕೇಳ್ತಾರೆ. ಇದಕ್ಕೆ ತಗೊಂಡ್ ಇಲ್ಲ ನನಗೆ ಅಂದ್ರೆ ನನ್ನ ಮಗ ಸ್ವಲ್ಪ ದೊಡ್ಡದಾಗಿ ಅವನ್ನ ಕಳ್ಸ್ಬಿಡ್ತಿದ್ದೆ ನಾನು. ಏನ್ ಮಾಡೋದು, ಬರೀ ಹೆಣ್ಮಕ್ಳೇ ಆದ್ರಿಂದ ಸರ್ ಇವ್ರು 3 ಜನಕ್ಕೂ ಹೆಣ್ಮಕ್ಳೇನೆ. ಆದ್ರೆ ಇವ್ರು ಹೆಣ್ಮಕ್ಳೆಲ್ಲ ಮಗು ಇದ್ದಾನೆ, ಅದನ್ನೇನೋ ಆಡ್ಸ್ಬಿಡ್ತಾ ಇದ್ದೇನೋ ಅಲ್ವಾ. ಸರಿ ನೋಡಿ ಎಂತ ಆಡೋರೆಲ್ಲ ನಿಮ್ ಹೆಣ್ಮಕ್ಳೇ. ಇನ್ನೊಂದು ಗೊತ್ತೇನೋ, RCB ಗೆದ್ದೇ ಇದ್ದಿಲ್ಲ ಕಣ್ರಿ ಒಂದು ಮ್ಯಾಚ್ ಅದು. ಒಂದು ಸಾರಿ ಗೆಲ್ಕಂಡ್ರಿ ಕಮ್ಮಿ, ಯಾರಿಗೂ ಕಮ್ಮಿ ಇಲ್ಲ. ಬೇಕಾದ್ರೆ ಮಾಯಲ್ಲೇ ಎಲ್ಲ ಕ್ರಿಕೆಟ್ ಆಡಿ ಹಂಗ ಹೋಗ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಯಶೋಧ ಅಂಡ್ ಮಂಗಳಾ ನೀವೆಲ್ಲರೂ ಯಾರಿದ್ದೀರಿ, ಎಲ್ಲರೂ ದೀಪಿಕಾ ಎಲ್ಲರೂ ಇದ್ದೀರಿ. ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು. ಹೆಣ್ಮಕ್ಳ ಕಲಾವಿದರ ಟೀಮ್ ಅಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು, ಅದು ಪತ್ರಿಕಾ ವರದಿಗಾರರೇ ಆಗಿರ್ಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಲಿ, ಅವರು ಕೂಡ ಟೀಮ್ ಅಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಬರ್ಬೋದು ಚಪ್ಪಾಳೆ ತರಕ್ಕೆ ಅಂತ ಹುಡುಗಿನ ಸಂಖ್ಯೆ ಅಫೆಕ್ಷನೇಟ್ ಬಾಯ್ಸ್. ಓಡಾಡ್ಕೊಂಡು ವಿಡಿಯೋ ಮಾಡಿದಲ್ಲ ಅಪ್ಪಾಜಿ. ಎಲ್ಲರೂ ಸೇರ್ ಐ ಥಿಂಕ್
June 21st, 22nd ಪ್ಲಾನ್ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಥೀಮ್ ಕ್ಯಾಪ್ಟನ್ಸ್ ಅದು ಅದೆಲ್ಲ ನಾವೇ ಮೇಡಮ್ ಆಮೇಲೆ ಅದೇನೋ ಡ್ರೆಸ್ ಯೂನಿಫಾರ್ಮ್ ಅದೆಲ್ಲ ಇವೆಂಟ್ ಮಾಡ್ತಾರೆ. ಮ್ಯಾಚ್ ನಡೆಯುತ್ತೆ. ಮೊದಲನೇದಾಗಿ ಸರ್ವಣ ಅಣ್ಣ ತುಂಬಾ 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 ಥ್ಯಾಂಕ್ಸ್. ಅವ್ನು ಸುಮ್ಮನೆ ನಿಮ್ಗೆ ಕಾಲು ಎಳಿತಾ ಇದ್ದ ದುಡ್ಡು ಕೊಡಿ ದುಡ್ಡು ಕೊಡಿ ಇಲ್ಲ ನಿಜ ಸತ್ಯವಾಗ್ಲು ನಾನು ಇಲ್ಲಿವರೆಗೂ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದೀನಿ ಎಲ್ಲಾದ್ರೂ ಸರ್ ಬಂದಿದ್ದಾರೆ. ಎಲ್ಲಾ ವಿನ್ನರ್ನು ಅವರೇ ಅನೌನ್ಸ್ ಮಾಡಿದ್ರು. ಏನೋ 5 ತಿಂಗಳು ಓನರ್ ಅವರೇ ಕಣ್ಣು ಅದ್ರ ಮೇಲ್ಗಿನ ಪಕ್ಷ ಕೇಳಿದೀನಿ. ಈ ಆಟಕ್ಕೆ ನಾನಿಲ್ಲ ಬಿಡಿ, ನಿಮ್ದು ದೊಡ್ಡ ಸರ್ ಮನ್ಸು. ಅದಾದ್ಮೇಲೆ ಲಕ್ಷ್ಮಣ ಅಣ್ಣ ಹಳೆ ದಿಗ್ಗಜರು ಮಹಿಳಾ ದಿಗ್ಗಜರನ್ನ ಅವರ ನೆನಪಿನಲ್ಲಿ ಒಂದು ಏನಾದ್ರು ಒಂದು ತರಬೇಕು ಅಂದಾಗ ಅವ್ರ ಹೆಸರಲ್ಲಿ ಒಂದು ಟೀಮ್ ಮಾಡೋಣ ಅಂತ ಹೇಳಿ ಪಾರ್ವತಮ್ಮ ರಾಜ್ಕುಮಾರ್ ಆಗಿರ್ಬೋದು, ಆಮೇಲೆ ಕಲ್ಪನಾ ಆಗಿರ್ಬೋದು, ಮಂಜುಳ ಅವರು, ಲೀಲಾವತಿ ಅಮ್ಮ, ಜಯಂತಿ ಅಮ್ಮ, ಸೊ ಇವರು 5 ಜನನ ಇಟ್ಕೊಂಡು ಅವರ ಹೆಸರಲ್ಲಿ ಒಂದು ಟೀಮ್ ಮಾಡಿ ಮತ್ತೆ ಇದಕ್ಕೆ ಒಂದು ಫೇಸ್ ಆಫ್ ದ ಟೀಮ್ ಅಂತ ಹೇಳಿ ಇವಾಗಿರುವಂತ ನಮ್ಮ ಲೆಜೆಂಡ್ರಿ ಆಕ್ಟರ್ಸ್ ಕನ್ನಡ ಚಿತ್ರ ಹಿರಿಯ ನಟಿಯರು ಯಾರಿದ್ದಾರೆ, ಸೊ ಅವ್ರನ್ನೆಲ್ಲ ಒಂದು ಫೇಸ್ ಆಫ್ ಹಿರಿಯ ಯಾವತ್ತಿದ್ರು ಹೆಂಗಂಡೆ ಎನರ್ಜೆಟಿಕ್ ಇಲ್ಲ. ಯಾರು ಹಿರಿಯ ಅಲ್ವಾ ನೋಡಿ, ಅನುಭವ ಕೊಟ್ಟು 2 ಕೈ ಹೇಳ್ತಾರೆ. ಶುದ್ಧಿರೋದು ಯಾರು ವಯಸ್ಸು ಮೊನ್ನೆ ಅರ್ಧಾರ ಆಯ್ತು ನೋಡಿ. ಯಾರು ಹೇಳ್ತಿದ್ದೀರಿ ಅವ್ರಿಗೆ ಅರ್ಧ ಇವ್ರಿಗೆ 17 ಅಲ್ವಾ ತಮ್ಮ ಅಷ್ಟೇ. ಸೊ ಅವರ ಒಂದು ಮೆಂಟರ್ಶಿಪ್ ಅಲ್ಲಿ ಮತ್ತೆ ಅಂಬಾಸಿಡರ್ ಆಗಿ ಇತ್ತೀಚಿನ ಲೇಟೆಸ್ಟ್ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದವ್ರು ಮಾತ್ರ ಅಂತ ಹೇಳಿ. ಸೊ ಅಂತವ್ರನ್ನ ಒಂದು ಟೀಮ್ ಮಾಡಿ ಇದೇ ಟೀಮ್ ಒಂದು ಚಿಕ್ಕದಾಗಿ ತುಂಬಾ ಓಪನ್ ಗ್ರೌಂಡ್ ಇಲ್ಲ. ಸೊ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಶಾರ್ಟ್ ಪಿಚ್ ಸಾಫ್ಟ್ ಬಾಲ್ ಅಂತ ಒಂದು ಬರುತ್ತೆ. ಅದಕ್ಕೆ ಅಂತ ಒಂದು ರೂಲ್ಸ್ ಇದೆ. ಸೊ ಶಾರ್ಟ್ ಪಿಚ್ ಅಂತ ಕರೀತಾರೆ ಅದಕ್ಕೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅಂತ ಹೇಳಿ ಇದು ಮಾಡ್ತಿದ್ರೆ ಇನ್ನೊಂದು ಉದ್ದೇಶ ಎಲ್ಲಾರನ್ನೂ ಅಲ್ಲೇ ಕರ್ಕೊಂಡು ಹೋಗಿ ನಮ್ಮ ದುಬೈನಲ್ಲಿ ಕನ್ನಡ ಚಿತ್ರ ಇಷ್ಟು ತಾರೆಯನ್ನ ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಕನ್ನಡ ಸಿನಿಮಾ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ಒಂದು ಪ್ರಮೋಷನ್ ತರ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅನೇಕ ಕನ್ನಡ ಚಿತ್ರಗಳನ್ನ ಅಲ್ಲಿ ಬಿಡುಗಡೆ ಮಾಡ್ಬೇಕು, ಪ್ರಮೋಷನ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇರೋದ್ರಿಂದ ಸೊ ಮುಂದಿನ ದಿನ ಆಗ್ಬೋದು. ಸೊ ನಮ್ಮ ಯಾರು ಸೆಲೆಬ್ರಿಟೀಸ್ ಅಂತ ಬಂದಿದ್ದಾರೆ, ಕನ್ನಡ ಸಿನಿಮಾ ಇಷ್ಟು ಬಂದಿರೋದ್ರಿಂದ ಒಂದು ಟಾಕ್ ಶೋ ಹೋದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಈಸಿ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾರನ್ನೂ ದುಬೈ ಕರ್ಕೊಂಡು ಹೋಗಿ ಜೂನಲ್ಲಿ ಅದು ಒಂದು ಕ್ರಿಕೆಟ್ ಮ್ಯಾಚ್ ಇಟ್ಸ್ ಒನ್ ಆಫ್ ಒಂದು ರೀಸನ್, ಬಟ್ ಇಟ್ಸ್ ಒನ್ ಆಫ್ ದ ಕನ್ನಡ ಚಿತ್ರರಂಗದ ಗೆಲ್ಲುವ. ಸೊ ಇದು ಅದ್ಭುತವಾದ ಕಾನ್ಸೆಪ್ಟ್. ಸರ್ ಜೂನ್ ಮೈಕ್ ವಾಲ್ಯೂಮ್ ಕಮ್ಮಿ